ವೀಕ್ಷಕರು, ಇದು ನಿಜಕ್ಕೂ ಜನಮನ ಸೆಳೆದ ಅಂಬೇಡ್ಕರ್ ಜಯಂತಿ. ಜಯಂತ್ಯೋತ್ಸವದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಮೈಲೇಶ್ ಬೇವೂರವರು ಬಾರಿಸಿದ ಹಲಗೆನಾದಕ್ಕೆ ಕುಣಿದು ಕುಪ್ಪಳಿಸಿದ ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾಕ್ಟರ್ NT ಶ್ರೀನಿವಾಸ್. ಅತ್ಯಂತ ವೈಭವದಿಂದ ನಡೆದ ಅಂಬೇಡ್ಕರ್ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ವಿವಿಧ ಗಣ್ಯರು, ಸಾವಿರಾರು ಅಂಬೇಡ್ಕರ್ ಅನುಯಾಯಿಗಳು ಭಾಗಿ. ಇದು ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನಲ್ಲಿ ನಡೆದ ವೈಭವದ ಜಯಂತಿ. ವೀಕ್ಷಕರ, ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದಲ್ಲಿ ತಾಲೂಕು ಆಡಳಿತದ ವತಿಯಿಂದ ನಡೆದ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವವು ಅತ್ಯಂತ ವೈಭವದಿಂದ ನಡೆದಿದ್ದು, ಜಯಂತ್ಯೋತ್ಸವದ ಮೆರವಣಿಗೆಯಲ್ಲಿ ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ NT ಶ್ರೀನಿವಾಸ್ ರವರು ಕುಣಿದು ಕುಪ್ಪಳಿಸಿ ಸಂಭ್ರಮಿಸಿದ್ದಾರೆ. ಜಯಂತ್ಯೋತ್ಸವದ ಮೆರವಣಿಗೆಯು ವಿವಿಧ ವಾದ್ಯ, ತಾಳಮೇಳ, ಡೊಳ್ಳು ಹಾಗೂ ಗೊಂಬೆ ಕುಣಿತಗಳಿಂದ ಜನಮನ ಸೆಳೆಯಿತು. ಜಯಂತ್ಯೋತ್ಸವದ ಮೆರವಣಿಗೆಯ ನಂತರ ವೇದಿಕೆ ಕಾರ್ಯಕ್ರಮವು ಅರ್ಥಪೂರ್ಣವಾಗಿ ನಡೆದಿದ್ದು, ವೇದಿಕೆ ಕಾರ್ಯಕ್ರಮವನ್ನು ಶಾಸಕ ಡಾಕ್ಟರ್ NT ಶ್ರೀನಿವಾಸ್ ರವರು ಉದ್ಘಾಟಿಸಿದರು. ಕೂಡ್ಲಿಗಿ ತಾಲೂಕು ದಂಡಾಧಿಕಾರಿಗಳಾದ ನೇತ್ರಾವತಿ ಅವರು ಅಧ್ಯಕ್ಷತೆ ವಹಿಸಿದ್ದ ಕಾರ್ಯಕ್ರಮದಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಜಯಂತ್ಯೋತ್ಸವದಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳು, ಸರ್ಕಾರಿ ಇಲಾಖೆ ಅಧಿಕಾರಿಗಳು ಹಾಗೂ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳು, ಮಹಿಳೆಯರು ಭಾಗವಹಿಸಿ ಜಯಂತ್ಯೋತ್ಸವವನ್ನು ಯಶಸ್ವಿಗೊಳಿಸಿದರು. ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ. ಸುದ್ದಿ ನಿಮ್ಮದು, ಸದ್ದು ನಮ್ಮದು. ಕೂಡ್ಲಿಗಿ ತಾಲೂಕು ವರದಿಗಾರರು ನಾಗರಾಜ್ ಟಿ. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು.
ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಚಿಂತನೆಯ ಬಗ್ಗೆ ಅಪಾರವಾಗಿರ್ತಕ್ಕಂತಹ ಜ್ಞಾನ ಇರ್ತಕ್ಕಂಥದ್ದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅಪಾರ ಪ್ರೀತಿ ಮತ್ತು ಕಾಳಜಿ ಮತ್ತು ಅವರ ಬಗ್ಗೆ ಇರ್ತಕ್ಕಂಥ ಹೆಮ್ಮೆಯ ವಿಷಯವಾಗಿ ಅವರನ್ನು ಆಹ್ವಾನಿಸಲಾಗಿತ್ತು. ಮಾನ್ಯ ಗೌರವಾನ್ವಿತ ಶಾಸಕರು ಆಕೆಯ ಮೇಲೆ ಉದಾಹರಣವಾಗಿ ಅವರು ಮಾಡಬೇಕಿಲ್ಲ. ಅವರು ನಾನು ಪ್ರಶಾಂತ್ ಅವರು ಭಾಷಣ ಕೇಳಿದ್ರಿಂದ ಮಾನ್ಯ ಉಪನ್ಯಾಸಕರು ದಯವಿಟ್ಟು ನಮ್ಮ ಉಪನ್ಯಾಸ ನೀಡಬೇಕು ಅಂತ ಹೇಳಿ ನಾನು ಡಾಕ್ಟರ್ ಪ್ರೊಫೆಸರ್ ಎಚ್ ಡಿ ಪ್ರಶಾಂತ್ ಅವರನ್ನು ನಾನು ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ. ನಿಮ್ಮ ಭಾವನೆಗಳು ಸಮಾಜಕ್ಕೆ ಉತ್ತಮ ಕೊಡಬೇಕನ್ನೋ ಒಂದು ಭಾವನೆಗಳಿದ್ರೆ ಅದು ಯಾವ ಮಟ್ಟಕ್ಕೆ ಬೇಕಿದ್ರು ರೀಚ್ ಆಗ್ತದೆ ಅನ್ನೋದಕ್ಕೆ ನಾನೇ ಸಾಕ್ಷಿ. ಅದಕ್ಕೋಸ್ಕರ ಅಂತ ಒಂದು ಕಾರ್ಯಕರ್ತರ ಇಂಥ ಒಂದು ಇದಕ್ಕೆ ಸಂವಿಧಾನ ಇದೆಯಲ್ಲ ಅಂದ್ರೆ ಸಾಧ್ಯ ಆಗ್ತಿರಲಿಲ್ಲ. ಇವತ್ತು ಆ ಸಂವಿಧಾನ ಶಿಲ್ಪಿ ಬಾಬಾ ಅಂಬೇಡ್ಕರ್ ಅವರನ್ನ ನೆನೆಸಂತ ದಿವಸ ಇದೆ. ಇಂಥ ಒಂದು ಏನು ಅವರು ಹೇಳ್ತಕ್ಕಂಥ ಮಾತುಗಳು, ಶಿಕ್ಷಣ ಪಡೆಯಿರಿ, ಸಂಘಟಿತರಾಗಿ ಹೋರಾಟ ಮಾಡಿ ಅಂತೀವಿ. ನಾನು ಏನು ಅಂಬೇಡ್ಕರ್ ವಿಷಯ ಖಂಡಿತ ಮಾತಾಡಬಹುದಿಲ್ಲ. ಯಾಕಂತಂದ್ರೆ ನಾನು ಯಾವತ್ತೂ ಹೇಳ್ತಾ ಇದ್ದೀನಿ, ನನಗೆ 3 ವರ್ಷ ಆಯ್ತು, ಎಲ್ಲರೂ ಕೇಳ್ತಾ ಇದ್ದಾರೆ ಅದಕ್ಕಂತೂ ಮಾಡ್ತಾ ಇದ್ದೀನಿ. ರಾಜಕೀಯ ಶುರು ಮಾಡ್ತದೆ, ಯಾಕೆ ಶುರು ಮಾಡ್ತೀವಿ ರಾಜಕೀಯ ಅಂತೇಳಿ ನನಗೂ ನಿಜವಾಗ್ಲೂ ಗೊತ್ತಿರಲಿಲ್ಲ. 2 ಎಲೆಕ್ಷನ್ ಫೇಸ್ ಮಾಡಿದ್ರೆ ಮೋಸ್ಟ್ಲಿ ಸ್ವಲ್ಪ ನಾನು ರಾಜಕೀಯವಾಗಿ ಸ್ವಲ್ಪ ಮೆಚುರಿಟಿ ಬರ್ತಿದ್ದೇನೋ. ನಾನು ಈಗಿರಂತ ಬಡತನ, ಈಗಿರಂತ ಸಮಸ್ಯೆಗಳನ್ನ ಅರ್ಥ ಅವರಿಗೂ ಒಂದು ಚೆನ್ನಾಗಿ ಮಾಡಿದ್ರೆ ರಾಜಕೀಯವಾಗಿ ಕೂಡ ನಮಗೆ ಒಳ್ಳೆದಾಗುತ್ತೆ. ರಾಜಕೀಯ ಜನಗಳು ಏನ್ ಬೇಕೋ ಜನಗಳಿಗೆ ಅದು ಮಾಡಿದ್ರೆ ನಮಗೆ ಒಳ್ಳೆದಾಗುತ್ತೆ ಅನ್ಕೊಂಡೆ. ಆದ್ರೆ ಇಲ್ಲಿ ಎಲ್ಲಾ ರೀತಿ ಗೊಂದಲ ಬಗೆಹರಿಸಿಕೊಂಡು ಹೋಗೋದು ಬಹಳ ಮುಖ್ಯ ಆಗ್ತದೆ. ಈಗ ನಿನ್ನೆ ನಾನು ಒಂದು ಸ್ಟೇಟಸ್ ಹಾಕೊಂಡಿದ್ದೀನಿ. ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳ್ತದ್ದು ಲಾ ಅಂಡ್ ಆರ್ಡರ್ ಮೆಡಿಸಿನ್ ಮತ್ತು ಬಾಡಿ ಪಾರ್ಟ್ಸ್ ಅಂತೇಳಿ ಅವ್ರು ಹೇಳಿದ್ದಾರೆ ಅಂತೇಳಿ ಒಂದು ಕೋರ್ಟ್ ಬಂದಿದ್ದು ನಾನು ಹಾಕೊಂಡೆ. ಅಂದ್ರೆ ಕಾನೂನು ಸುವ್ಯವಸ್ಥೆ ಅನ್ನೋದು ಒಂದು ಚಿಕಿತ್ಸೆ ನಮ್ಮ ದೇಹಕ್ಕೆ ಅಂತ. ಆಯ್ತಾ, ನಾವು ಎಷ್ಟೇ ಅಭಿವೃದ್ಧಿ ಮಾಡಬಹುದು, ನಾವು ಏನಾದರೂ ಒಂದು ಬಿಳಿ ಕಳಿಸ್ಬೋದು, ನಾವು ರಸ್ತೆಗಳು ಮಾಡಿಸ್ಬೋದು, ಆದರೆ ಕಾನೂನು ಸುವ್ಯವಸ್ಥೆ ಕಾಪಾಡೋದು ಸಾಮರಸ್ಯ ಒಂದು ಕಾಪಾಡೋದು ಅತಿ ಮುಖ್ಯ ಕೆಲಸವಾಗಿರ್ತದೆ. ಇದಕ್ಕೆ ತುಂಬಾ ಬ್ಯಾಲೆನ್ಸ್ ಇರಬೇಕಾಗ್ತದೆ. ಯಾಕೆಂದ್ರೆ ನಿನ್ನೆ ಮೊನ್ನೆ ನಾನು ನಿರಂತರವಾಗಿ ಫೋನಲ್ಲಿ ಇದೇ ವಿಷಯಕ್ಕೆ ಚರ್ಚೆ ಆಯ್ತು. ನಾನು ಈ ಒಂದು ಕಾನೂನು ಸುವ್ಯವಸ್ಥೆ ಯಾಕೆಂದ್ರೆ ನನಗೆ ಈ ಸೂಕ್ಷ್ಮವಾದ ವಿಚಾರಗಳು ನಿಜವಾಗ್ಲೂ ಈ ಒಂದು ನಂದು ಒಂಥರ ಎಲ್ಲದನ್ನು ಎಲ್ಲ ಕೆಟ್ಟ ಕನಸನ್ನು ಕೂಡ ಒಳ್ಳೆಯದು ಬಯಸಂತ ಒಂದು ಗುಣ ಬೆಳೆಸ್ಕೊಂಡು ಬಂದಾಗ ಇಲ್ಲಿ ಆಗಂತ ಒಂದು ಯಾಕೆಂದ್ರೆ ನಾವು ನಮ್ಮ ಪ್ರಶಾಂತರಲ್ಲಿ ಮಾತಾಡ್ತಾರೆ ಎಷ್ಟು ಫೋಕಸ್ ಆಗಿರ್ಬೇಕು ನಾವು ಈ ಡಿಸ್ಟ್ರಾಕ್ಷನ್ಸ್ ಇಂದ ಅಂತಂದ್ರೆ ಈ ಎಕ್ಸಾಂಪಲ್ ಹೇಳ್ತೀನಿ. ಇವತ್ತು ಇಂಟರ್ನೆಟ್ ಇರಾನ್ ಮತ್ತೆ US ಮಧ್ಯ ಆಯ್ತಾ ಒಂದು ಜಗತ್ತಿನ ಏನು ನಾವು ಸೂಪರ್ ಪವರ್ ಅಂತ ಹೇಳ್ತಾ ಒಂದು ಅಮೆರಿಕ ಒಂದು ಅಧ್ಯಕ್ಷರು ಯಾವ ಮಾಡಕ್ಕೆ